ಮಂತ್ರಿ ಸ್ಥಾನಕ್ಕಾಗಿ ಕಾಂಗ್ರೆಸ್ ಸರ್ಕಾರದೊಳಗೆ ನಡೀತಾ ಇರುವಂತಹ ಜಂಗಿ ಕುಸ್ತಿ ಅಷ್ಟಿಷ್ಟಲ್ಲ. 19 ಸಚಿವರ ಪ್ರಮಾಣ ವಚನ ಸ್ವೀಕಾರ ಆಗಿ 6 ದಿನ ಆಯಿತು. ಆದರೆ ಖಾತೆಗಳು ಮಾತ್ರ ಹಂಚಿಕೆ ಆಗ್ತಾ ಇಲ್ಲ. ಮುನಿಸಿಕೊಂಡವರ ಮನವೊಲಿಸುವುದರಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಹುಪಾಲು ಸಕ್ಸಸ್ ಆಗಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಮತ್ತು ಅವರ ಕೆಲವು ಆಪ್ತರು ಪಟ್ಟು ಬಿಡ್ತಾ ಇಲ್ಲ. ಹೀಗಾಗಿ ಎಲ್ಲದಕ್ಕೂ ಮದ್ದರಿಯೋದಕ್ಕಾಗಿ ಮುಖ್ಯಮಂತ್ರಿಯವರೇ ದೆಹಲಿಗೆ ಹೋಗ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಾಲಿನ ಟ್ರಬಲ್ ಶೂಟರ್ ಅಂತಾನೆ ಕರೆಸ್ಕೊಂಡಂಥವ್ರು. ಮುಖ್ಯಮಂತ್ರಿ ಆದಮೇಲೆ ಸಂಪುಟ ವಿಸ್ತರಣೆಯಲ್ಲಿ ಅವರಿಗೆ ಈಗ ಟ್ರಬಲ್ ಶುರುವಾಗಿದೆ. ಆದರೆ ಅದನ್ನೆಲ್ಲ ಹೇಗೆ ನಿಭಾಯಿಸಬೇಕು ಅಂತ ಸಿಎಂಗೂ ಚೆನ್ನಾಗಿ ಗೊತ್ತು. ಅದಕ್ಕಾಗಿ ಮಂತ್ರಿ ಸ್ಥಾನ ಸಿಗದೆ ಬಂಡದ್ದವರನ್ನೆಲ್ಲ ಸಮಾಧಾನ ಮಾಡುವುದರಲ್ಲಿ ಬಹುತೇಕ ಯಶಸ್ವಿಯಾಗಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ ಶಾಸಕರ ಬಂಡಾಯವನ್ನು ತಣ್ಣಗಾಗಿಸಿದ್ದು. MC ಸುಧಾಕರ್ ಅವರನ್ನು ನಿನ್ನೆ ಬೆಳಗ್ಗೆನೇ ಮನೆಗೆ ಕರೆಸಿಕೊಂಡು ಸಮಾಧಾನ ಮಾಡಿದರು. ನಿನ್ನೆ ರಾತ್ರಿ ಶಿರಾ ಶಾಸಕ TB ಜಯಚಂದ್ರ ಅವರ ಮನೆಗೆ ಹೋಗಿ ಮನವೊಲಿಕೆ ಮಾಡುವ ಕೆಲಸವನ್ನು ಮಾಡಿದರು. ಜಯಚಂದ್ರ ಅವರು ಹಂಗಾಮಿ ಸ್ಪೀಕರ್ ಹುದ್ದೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇವತ್ತು ಮಾಲೂರಿನ KY ನಂಜೇಗೌಡರನ್ನು ಕೂಡ ಕರೆಸಿ ಮಾತುಕತೆ ನಡೆಸಿ ಸರಿದಾರಿಗೆ ತಂದಿದ್ದಾರೆ. ಮೊಳಕಾಲ್ಮೂರು ಶಾಸಕ NY ಗೋಪಾಲಕೃಷ್ಣ ಅವರ ಜೊತೆಗೂ ಕೂಡ ಮುಖ್ಯಮಂತ್ರಿಯವರು ಫೋನ್ನಲ್ಲಿ ಮಾತಾಡಿ ಕೂಲ್ ಮಾಡಿದ್ದಾರೆ. ಆಲ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್. ನಾನು ಆಫೀಸ್ಗೆ ಹೋಗಿ ಕೆಲಸ ಶುರು ಮಾಡ್ತೀನಿ. ಏನಿಲ್ಲ, ನಾಳೆ ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್. ಸಂವಿಧಾನವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಲೇಬೇಕು. ಅದು ಮಾಡದಲ್ಲೇ ಇದ್ದರೆ ನನ್ನನ್ನು ಹೇಳಿ ಅಂತಾರೆ. ನನ್ನ ಅಭಿಪ್ರಾಯವನ್ನು ಹೇಳಿದ್ದೆ. ಈಗ ಅದೆಲ್ಲದೂ ಕೂಡ ಕ್ಲಾರಿಫೈ ಆಗಿದೆ. ನಮ್ಮ ಜನಗಳಿಗೆ ಉತ್ಸಾಹ ತುಂಬದ ಜೊತೆಗೆ ಮುಂದಿನ ಭವಿಷ್ಯದ ಗುರಿಯನ್ನು ಕೂಡ ಅವ್ರಿಗೆ ಹೇಳ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಮಾನ ಮನಸ್ಕರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅಷ್ಟೇ. ಅದ್ರ ಬಿಟ್ಟರೆ ಇದು ರಾಜಕೀಯವಾಗಿ ಇನ್ನೊಂದಾಗಲಿ ಅಥವಾ ಮಂತ್ರಿಗಳಿಗೆ ಕೊಡಲಿಲ್ಲ ಎಂಬ ಪ್ರೊಟೆಸ್ಟ್ಗೋಸ್ಕರ ಆಗಲಿ, ಆಮೇಲೆ ಇನ್ನೇನೋ ನಾನು ತೀರ್ಮಾನ ತಗೊಳ್ತೀನಿ ಅನ್ನೋ ಉದ್ದೇಶಕ್ಕೋಸ್ಕರ ಬಂದಿಲ್ಲ. ಇನ್ನು ಸಚಿವ ಸ್ಥಾನ ಸಿಗದೆ ಸಿಟ್ಟಾಗಿದ್ದ ಬಹುತೇಕ ಹಿರಿಯ ಶಾಸಕರ ಮನಸ್ಸನ್ನು ಡಿ ಕೆ ಶಿವಕುಮಾರ್ ಅವರು ಬದಲಿಸಿದ್ದಾರೆ. ಆದರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಎದುರಾಗಿರುವಂತಹ ಟ್ರಬಲ್ ಅಂದರೆ ಇಲ್ಲಿ ಪ್ರಮುಖವಾಗಿ 4 ಸಂಗತಿಗಳು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಕ್ಷದೊಳಗೆ ಅಸಮಾಧಾನ ಮುಗಿದಿದ್ರು ಇದುವರೆಗೂ ಕೂಡ ಒಬ್ಬರನ್ನು ಕರೆಸಿ ಸಮಾಧಾನ ಪಡಿಸುವಂತಹ ಕೆಲಸಕ್ಕೆ ಮುಂದಾಗಿಲ್ಲ. ಯಾಕಂದರೆ ಸಿದ್ದರಾಮಯ್ಯನವರಿಗೆ ನಾನು ಹೇಳಿದವರಿಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಮತ್ತು ನಾನು ಹೇಳದೇ ಇದ್ದಂತಹ ಕೆಲವರಿಗೆ ಮಂತ್ರಿ ಸ್ಥಾನ ಸಿಕ್ಕಿದೆ ಅನ್ನುವಂತಹ ಸಿಟ್ಟಿದೆ. ಹೀಗಾಗಿಯೇ ಸಿದ್ದರಾಮಯ್ಯನವರು ಯಾರ ಹತ್ರನೂ ಕೂಡ ಮಾತಾಡ್ತಾ ಇಲ್ಲ. ಅದಕ್ಕೆ ನಿನ್ನೆ ರಾತ್ರಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಜೊತೆಗೆ ಮಂತ್ರಿ ಸ್ಥಾನ ಅದರ ಬದಲು ವಿಚಾರವನ್ನು ಪ್ರಸ್ತಾಪಿಸಿ ಸಲಹೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಈಗೇನಿದ್ರು ರೆಡಿಯಾಗಿರುವಂತಹ ಸೂತ್ರಗಳನ್ನು ಸುಸೂತ್ರವಾಗಿ ಜಾರಿಗೆ ತರಬೇಕಾಗಿರುವಂಥದ್ದು ಮುಖ್ಯಮಂತ್ರಿಯವರ ಮುಂದಿರುವಂತಹ ಗುರಿ. ಅದಕ್ಕಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೂ ಹೋಗೋದಕ್ಕೆ ಸಜ್ಜಾಗಿದ್ದಾರೆ. ನಾಳೆ ಸಂಜೆ ಮುಖ್ಯಮಂತ್ರಿಯವರು ದೆಹಲಿಗೆ ಪ್ರಯಾಣ ಬೆಳೆಸುವಂತಹ ಸಾಧ್ಯತೆ ಇದೆ. KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆಗೆ ಮೊದಲ ಸುತ್ತಿನ ಸಭೆಯನ್ನು ದೆಹಲಿಗೆ ಹೋದ ಮೇಲೆ ಮಾಡಬಹುದು. ಅದಾದಮೇಲೆ ನಾಳೆ ಭಾನುವಾರ ಸಂಜೆ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಖಾತೆ ಹಂಚಿಕೆ, ಸಚಿವ ಸ್ಥಾನ ವಂಚಿತರ ಬೇಡಿಕೆಗಳ ಬಗ್ಗೆ ವರದಿಯನ್ನು ಕೊಡುವಂತಹ ಕೆಲಸವನ್ನು ಮುಖ್ಯಮಂತ್ರಿ ಮಾಡ್ತಾರೆ. ಅದರ ಬದಲು ಸೂತ್ರದಡಿಯಲ್ಲಿ ಇಬ್ಬರು ಮಹಿಳೆಯರಿಗೆ ಮಂತ್ರಿಗಿರಿ ಕೊಡೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದ್ದು ಖಾಲಿ ಒಂದು ಸಚಿವ ಸ್ಥಾನವನ್ನು ಸಿದ್ದರಾಮಯ್ಯನವರ ಆಪ್ತರಿಗೆ ನೀಡುವ ಸೂತ್ರವನ್ನು ಪ್ರಸ್ತಾಪ ಮಾಡಬಹುದು. ಅದಾದಮೇಲೆ ಯಾರ್ಯಾರಿಗೆ ಯಾವ ಖಾತೆ ಹಂಚಿಕೆ ಅಂತ ತೀರ್ಮಾನವನ್ನು ಕೂಡ ಮಾಡುವ ಸಾಧ್ಯತೆ ಇದೆ. ಎಲ್ಲ ಓಕೆ ಆದರೆ ಸೋಮವಾರವೇ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಿ ಹೊಣೆಗಾರಿಕೆಯನ್ನು ನೀಡುವುದರ ಕಡೆಗೆ ಮುಖ್ಯಮಂತ್ರಿಯವರು ಮುಂದಾಗಬಹುದು. We are the one who passed. The Congress party believes in it. Definitely there will be a woman. We will give more strength for a woman. ದಿಲ್ಲಿಗೆ ಏನಾದ್ರು ಹೋಗ್ತಾ ಇದ್ದೀರಾ ಸರ್? ಹೋಗ್ಲೇಬೇಕಲ್ಲಪ್ಪ, ಹೋಗ್ತೀವಿ. ಇವತ್ತು ನಾಳೆ ಮಾಡ್ತಾರೆ. ಇವತ್ತು ಡೆಲ್ಲಿಗೆ ಹೋಗ್ತಿದ್ದಾರೆ CM ಅವರು. ಮಾಡ್ತಾರೆ, ಬಹುಶಃ ಸೋಮವಾರವರೆಗೆ ಆಗ್ಬೋದು. ಮಾಡ್ತಾರೆ. ಏನು ಅದೇನು ಹೊಸಬ್ರು ಇಲ್ಲ, ಅದ್ರಾಗೇನು ಹಳಬ್ರು ಇದ್ದಾರೆ, ನಾಲೆಜ್ ಇದ್ದಾರೆ. ಮಾಡ್ತಾರೆ, ಅದೇನು ಸಮಸ್ಯೆ ಆಗೋಲ್ಲ. ಅದು ಮೋಸ್ಟ್ಲಿ ಸೋಮವಾರವರೆಗೆ ಅಂತಿಮಗೊಳಿಸ್ತಾರಂತ ನಿರೀಕ್ಷೆ ಇದ್ದಾರೆ. ಸೋಮವಾರದೊಳಗೆ ಎಲ್ಲ ಕುರ್ಚಿ ಕಲಹ ಬಗೆಹರಿಯುತ್ತೆ ಅನ್ನುವಂತಹ ವಿಶ್ವಾಸ ಕಾಂಗ್ರೆಸ್ ನಾಯಕರಲ್ಲಿದೆ. ಯಾಕಂದರೆ ಗುರುವಾರದಿಂದ ವಿಧಾನಮಂಡಲ ಅಧಿವೇಶನ ಕೂಡ ನಡೆಯುತ್ತೆ. ಅದಕ್ಕೂ ಮೊದಲು ಬುಧವಾರ ಹೊಸ ಸಚಿವರ ಜೊತೆಗೆ ಸಂಪುಟ ಸಭೆಯನ್ನು ಕೂಡ ನಡೆಸುವಂತಹ ಸಾಧ್ಯತೆ ಇದೆ. ಅಷ್ಟರೊಳಗಡೆ ಖಾತೆ ಹಂಚಿಕೆ ಆದರೆ ಅಧಿವೇಶನದಲ್ಲಿ ಪ್ರತಿಪಕ್ಷಗಳು ಎತ್ತುವಂತಹ ಪ್ರಶ್ನೆಗಳಿಗೆ ಸಚಿವರು ಕೂಡ ತಯಾರಿ ಮಾಡಿಕೊಂಡು ಸಮರ್ಪಕವಾದಂಥ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿಯೇ ಸೋಮವಾರವೇ ಎಲ್ಲ ಕುರ್ಚಿ ಕಲಹಕ್ಕೂ ಕೂಡ 99% ತೆರೆ ಬೀಳುತ್ತೆ ಅಂತ ನಿರೀಕ್ಷಿಸಲಾಗಿದೆ. ಉಳಿದ 1% ಹೈಕಮಾಂಡ್ ನಿರ್ಧಾರ ಏನು ಅನ್ನೋದರ ಮೇಲೂ ಕೂಡ ನಿಂತಿರುವಂಥದ್ದು.
ಹೀಗೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಕುರ್ಚಿ ಬಿಕ್ಕಟ್ಟನ್ನೆಲ್ಲ ಬಗೆಹರಿಸಿಕೊಂಡು ಅಧಿವೇಶನಕ್ಕೇನು ಸಜ್ಜಾಗ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟವನ್ನು ನಡೆಸೋದಕ್ಕೆ, ಅಂದರೆ ಆ ಹೋರಾಟದ ಮೂಲಕವಾಗಿಯೇ ಸದನಕ್ಕೂ ಕೂಡ ಬರೋದಕ್ಕೆ ಪ್ರತಿಪಕ್ಷದವರು ಮುಂದಾಗ್ತಾ ಇದ್ದಾರೆ. ಇದಕ್ಕಾಗಿಯೇ JDSನವರು ಆಲ್ರೆಡಿ ಒಂದು ಪಾದಯಾತ್ರೆಯನ್ನು ಶುರು ಮಾಡೋದಕ್ಕೆ ನಿರ್ಧರಿಸಿದರು. 2-3 ವಾರಗಳಿಂದ ತಣ್ಣಗಾಗಿದ್ದ ಬಿಡದಿ ಟೌನ್ಶಿಪ್ ಭೂಸ್ವಾಧೀನ ವಿರುದ್ಧದ ಹೋರಾಟಕ್ಕೆ BJP ಮತ್ತು JDS ಜಂಟಿಯಾಗಿ ರಣಕಹಳೆ ಮೊಳಗಿಸೋದಕ್ಕೆ ರೆಡಿಯಾಗಿದ್ದಾವೆ. ಇಲ್ಲಿ JDS ಕರೆ ಕೊಟ್ಟಿದ್ದಂತಹ ಟೌನ್ಶಿಪ್ ವಿರೋಧಿ ಪಾದಯಾತ್ರೆಗೆ BJP ನೈತಿಕ ಬೆಂಬಲವನ್ನು ಕೊಟ್ಟಿದೆ. ಅಂದರೆ ಇಲ್ಲಿ ನಡೀತಾ ಇರುವಂಥದ್ದು ಒಂಟಿಯಾಗಿ, ಆದರೆ ಜಂಟಿಯ ಬೆಂಬಲ ಇದ್ದೇ ಇದೆ ಅಂತೇಳಿ ಇವತ್ತು BJP JDS ನಾಯಕರು ಸಮನ್ವಯ ಸಭೆಯನ್ನು ನಡೆಸಿ, ಅವರ ಸಮನ್ವಯ ಸಮಿತಿಯ ಸಭೆ ನಡೆಸಿ ಒಟ್ಟಿಗೆ ಪಾದಯಾತ್ರೆಯನ್ನು ಮಾಡೋದಕ್ಕೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ನಾಳೆ ಪಾದಯಾತ್ರೆಗೆ ಕೇಂದ್ರ ಸಚಿವರಾಗಿರುವಂಥ HD ಕುಮಾರಸ್ವಾಮಿ ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ R ಅಶೋಕ್ ಅವರು ಚಾಲನೆ ಕೊಡ್ತಾರೆ. ಅದಾದ ಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಮುನ್ನಡೆಯುತ್ತೆ. ಈ ಪಾದಯಾತ್ರೆಯಲ್ಲಿ BJPಯ ಕಾರ್ಯಕರ್ತರು ಕೂಡ ಭಾಗಿಯಾಗಬೇಕು ಅಂತ R ಅಶೋಕ್ ಅವರು ಕರೆ ಕೊಟ್ಟಿದ್ದಾರೆ. ಬರೀ ಪಾದಯಾತ್ರೆಯಲ್ಲಿ ಅಷ್ಟೇ ಅಲ್ಲ, ವಿಧಾನಮಂಡಲದ ಅಧಿವೇಶನದಲ್ಲೂ ಕೂಡ ಜಂಟಿಯಾಗಿ ಸರ್ಕಾರದ ವಿರುದ್ಧ ಹೋರಾಟವನ್ನು ನಡೆಸೋದಕ್ಕೆ ದೋಸ್ತಿ ನಾಯಕರು ತೀರ್ಮಾನವನ್ನು ಕೈಗೊಂಡಿದ್ದಾರೆ. JDS ಪಾದಯಾತ್ರೆಗೆ BJP ಬೆಂಬಲ. ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡಿರ್ತಕ್ಕಂಥದ್ದು ನಾಳೆ ನಡೀತಾ ಇರತಕ್ಕಂಥ ಪಾದಯಾತ್ರೆ ಏನಿದೆ JDS ಪಕ್ಷದ ವತಿಯಿಂದ ಮಾಡ್ತಾ ಇರತಕ್ಕಂಥದ್ದು, ಅದರಲ್ಲಿ BJPಯ ನಾಯಕರುಗಳು ಸಹ ಸಾಂಕೇತಿಕವಾಗಿ ಆ ಸಭೆಯಲ್ಲಿ ಭಾಗವಹಿಸ್ತಕ್ಕಂಥ ಒಂದು ನಿರ್ಧಾರ ಎರಡೂ ಪಕ್ಷಗಳು ಸೇರಿ ಮಾಡಿದ್ದೇವೆ. ಪಾದಯಾತ್ರೆಯಲ್ಲಿ ಅಶೋಕ್ ಅವರು ನಾನು ಸಾಂಕೇತಿಕವಾಗಿ ನಾನು ನಾಳೆ ಪಾದಯಾತ್ರೆಯಲ್ಲಿ ಭಾಗವಹಿಸ್ತೀವಿ. ನಂತರ ಆ ಒಂದು ಪಾದಯಾತ್ರೆ ಮುಂದುವರಿತದೆ. ನಾವು ಸಾಂಕೇತಿಕವಾಗಿ ಎರಡೂ ಪಕ್ಷಗಳು ನಾಳೆ ಸೇರಿ ಪಾದಯಾತ್ರೆಗೆ ಚಾಲನೆ ಕೊಡ್ತೀವಿ. ಕಲಾಪದಲ್ಲೂ ಸರ್ಕಾರದ ವಿರುದ್ಧ ಹೋರಾಟ. ಮುಂದಿನ ವಿಧಾನಸಭೆ ಕಲಾಪ ಏನಿದೆ, ಎರಡೂ ಸದನದಲ್ಲಿ ಇವತ್ತು ಹಲವಾರು ಜನತೆಯ ಸಮಸ್ಯೆಗಳೇನಿದೆ, ಆ ಸಮಸ್ಯೆಗಳಿಗೆ ಅವರ ಪರವಾಗಿ ಧ್ವನಿ ಎತ್ತಬೇಕು ಅಂತಕ್ಕಂಥದ್ದು ಪ್ರಮುಖವಾದ ಅಂಶ. ಈ ಸರ್ಕಾರದ ಹಲವಾರು ಜನವಿರೋಧಿ ನೀತಿಗಳಿರ್ಬೋದು, ಇವತ್ತು ತನಿಖೆಗಳು ಸಹ ಇದೆ. ತನಿಖೆಯಲ್ಲಿ ಇರ್ತಕ್ಕಂಥವ್ರಿಗೆ ಏನು ಮಂತ್ರಿಮಂಡಲದಲ್ಲಿದ್ದಾರೆ ಅದರ ಬಗ್ಗೆನೂ ಚರ್ಚೆ ಪ್ರಮುಖವಾಗಬೇಕು ಅನ್ನೋದು ಒಂದು ಭಾಗ. ಎಲ್ಲದಕ್ಕಿಂತ ಹೆಚ್ಚಾಗಿ ಬರಗಾಲದ ವಿಷಯದಲ್ಲಿ ಈ ಸರ್ಕಾರದಿಂದ ಆಗಿರ್ತಕ್ಕಂಥ ವೈಫಲ್ಯಗಳು. BJP JDS ಸಮನ್ವಯತೆಗೆ ಸಮಿತಿ ರಚನೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಎರಡೂ ಪಕ್ಷಗಳಿಂದ ಒಂದು ಸಮನ್ವಯ ಸಮಿತಿಯನ್ನು ರಚನೆ ಆಗಬೇಕು. ಅದಕ್ಕೆ ಸದಸ್ಯರುಗಳು ಯಾರಾಗಬೇಕು ಅಂತಕ್ಕಂಥದ್ದು ಒಂದು 2 ದಿನದಲ್ಲಿ ಇವತ್ತು ತೀರ್ಮಾನ ಮಾಡ್ತಾ ಇದ್ದೇವೆ. ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಸಮನ್ವಯ ಕೊರತೆ ಇಲ್ಲದೆ ಒಂದು ಧ್ವನಿಯಾಗಿ ಕೆಲಸ ಮಾಡತಕ್ಕಂಥದ್ದು ತೀರ್ಮಾನ ಮಾಡಿದ್ದೇವೆ. JDS BJP ಇನ್ನು ಮುಂದೆ ಒಟ್ಟಾಗಿ ಹೋರಾಡ್ತೀವಿ. ಮುಂದೆ ಕರ್ನಾಟಕದಲ್ಲಿ ನಡೆಯುವಂಥ ಪ್ರಮುಖವಾದಂಥ ಹೋರಾಟಗಳಿಗೆ ಒಟ್ಟೊಟ್ಟಿಗೆ ನಾವು ಕೆಲಸ ಮಾಡಬೇಕು ಅನ್ನೋ ತೀರ್ಮಾನವನ್ನು ಕೂಡ ಮಾಡಿದ್ದೀರಿ. ನಾನು ಮೊನ್ನೆನೂ ಕೂಡ ನಮ್ಮ ಕೇಂದ್ರ ನಾಯಕರನ್ನ ಭೇಟಿ ಮಾಡಿದ್ದೀನಿ. ಆದಷ್ಟು ಶೀಘ್ರವಾಗಿ ಇನ್ನೊಂದು 2-3 ದಿನದೊಳಗಡೆ ಒಂದು ಸಮನ್ವಯ ಸಮಿತಿ ಸುಮಾರು 5 ಜನ, ಎರಡೂ ಕಡೆಯಿಂದ 5 ಜನ ತೀರ್ಮಾನ ಮಾಡುವಂಥ ಒಂದು, ಅದರಲ್ಲಿ ಕೇಂದ್ರದ ಸಚಿವರು ಕೂಡ ಇರ್ತಾರೆ. ಚುನಾವಣೆ ಹತ್ರ ಬರ್ತಾ ಇದೆ. ಆದ್ದರಿಂದ ಎಲ್ಲ ದೃಷ್ಟಿಯಿಂದನೂ ಒಟ್ಟಿಗೆ ಹೋಗುವಂಥದ್ದಕ್ಕೆ ಇವತ್ತು ಕುಮಾರಸ್ವಾಮಿಯವರು, ನಾವು ಎಲ್ಲರೂ ಕೂಡ ತೀರ್ಮಾನವನ್ನು ಮಾಡಿದಿರಿ. ಹೀಗೆ BJP JDS ಅವರು ಒಟ್ಟಾಗಿರ್ತೀವಿ, ಒಗ್ಗಟ್ಟಾಗಿ ಹೋರಾಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಆದರೆ ನೈಸ್ ರಸ್ತೆ ಅಕ್ರಮದ ಬಗ್ಗೆ ಮಾತನಾಡೋದಕ್ಕೆ BJP ಅವರನ್ನು ಬಿಟ್ಟು JDS ಕಚೇರಿಯಲ್ಲಿ ಪ್ರತ್ಯೇಕವಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಜುಲೈ 29ರಂದು ಹೈಕೋರ್ಟ್ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಯೋಜನೆಯ ಬಗ್ಗೆ ಆಕ್ರೋಶವನ್ನು ಹೊರಹಾಕಿತ್ತು. ರಾಜ್ಯದ ಅತಿದೊಡ್ಡ ಹಗರಣಗಳಲ್ಲಿ ನೈಸ್ ರಸ್ತೆಯ ಭೂಸ್ವಾಧೀನ ಹಗರಣವೂ ಕೂಡ ಒಂದಾಗಿದೆ ಅಂತ ಕರ್ನಾಟಕ ಹೈಕೋರ್ಟ್ ಹೇಳಿತ್ತು. ರೈತರಿಂದ ಭೂಮಿ ಪಡ್ಕೊಂಡು ಪರಿಹಾರವನ್ನು ಕೂಡ ಸರಿಯಾಗಿ ಕೊಡದೇನೆ ಅಕ್ರಮವಾಗಿ ಟೋಲ್ ವಸೂಲಿ ಮಾಡ್ತಾ ಇದೆ ಅಂದಿದ್ದಂತಹ ಹೈಕೋರ್ಟ್ ಪೀಠ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿತ್ತು. ಇವತ್ತು ಹೈಕೋರ್ಟ್ ಹೇಳಿರ್ತಕ್ಕಂತಹ ಅಂಶಗಳನ್ನು ಮುಂದಿಟ್ಟುಕೊಂಡು ನೈಸ್ ಯೋಜನೆಯನ್ನು ರಾಜ್ಯ ಸರ್ಕಾರ ಸ್ವಾಧೀನಪಡಿಸಿಕೊಳ್ಬೇಕು, ತಕ್ಷಣವೇ ಟೋಲ್ ಸಂಗ್ರಹವನ್ನು ನಿಲ್ಲಿಸಬೇಕು ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಒತ್ತಾಯಿಸಿದ್ದಾರೆ. ಇವತ್ತು ಯಾವೊಂದು ಡಿವಿಷನಲ್ ಬೆಂಚ್ನಲ್ಲಿ ತೀರ್ಪು ಕೊಟ್ಟಿದ್ದಾರೆ, ಈ ಸರ್ಕಾರಕ್ಕೆ ಒಂದು ಗಡುವು ಕೊಡ್ತಾ ಇದ್ದೇವೆ. ತಕ್ಷಣ ಈ ಒಂದು ವಿಷಯದಲ್ಲಿ ಇವತ್ತು ಆಗಲೇ ಬೆಂಗಳೂರು ಮೈಸೂರು ರಸ್ತೆ ಆಗೋಗಿದೆ. ಈಗ ನಿಮ್ಮ ನೈಸ್ನ ಅವಶ್ಯಕತೆ ಇಲ್ಲ. ಈಗ ಮೊದಲು ಈ ಸರ್ಕಾರ ಯಾವಾಗ ಸಾರ್ವಜನಿಕರಿಂದ ಟೋಲ್ನ ದರೋಡೆ ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ತೀರ್ಮಾನ ತೆಗೆದುಕೊಂಡಿರಿ.
ಒಂದು ವಾರ 10 ದಿವಸದ ಗಡುವು ಕೊಡ್ತೀವಿ. ಅವತ್ತು BMICPA ಅಧ್ಯಕ್ಷ ಇದೇ ಈಗಿನ ಮುಖ್ಯಮಂತ್ರಿ ಇವ್ರ ಚೇರ್ಮನ್ಶಿಪ್ನಲ್ಲೇ ಆ ಲ್ಯಾಂಡ್ ಲೂಟಿ ನಡೆದಿದ್ದವತ್ತು ಅನೈಸ್ ರಸ್ತೆ ಹೆಸರಿನಲ್ಲಿ. ಯಾವುದೇ ಕಾರಣಕ್ಕೂ ಸರ್ಕಾರ ತೀರ್ಮಾನ ತಗೊಳ್ಳದೇ ಇದ್ರೆ ನಾವು ನಮ್ಮ ಕೆಲಸ ಏನು ಮಾಡಬೇಕು, ಆ ಟೋಲನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ಆ ಹೋರಾಟ ಪ್ರಾರಂಭ ಮಾಡ್ತೀವಿ. ನಾನು ಇವತ್ತಿಂದಲೇ ಕಟ್ಟಬೇಡಿ ಅಂತ ಹೇಳ್ತೀನಿ ಜನತೆಗೆ. ಕೈ ಜೋಡಿಸಿ ಬೆಂಗಳೂರಿನ ನಾಗರಿಕರಿಗೆ ಮನವಿ ಮಾಡ್ತೇನೆ, ನಾಡಿನ ನಾಗರಿಕರಿಗೆ ನಾನು ಹೇಳ್ತೀನಿ, ನನ್ನ ಜನತೆಗೆ ಯುವಕರಿಗೆ ಮನವಿ ಮಾಡ್ತೇನೆ, ಇಂಥ ಹಗಲು ದರೋಡೆಗೆ ಮೌನಕ್ಕೆ ಶರಣಾಗಬೇಡಿ ಕರ್ನಾಟಕ ರಾಜ್ಯದ ಜನ. ದೋಸ್ತಿ ನಾಯಕರ ಪಾದಯಾತ್ರೆಗೆ ಸಚಿವ ಬಾಲಕೃಷ್ಣ ಅವರು ಕೌಂಟರ್ ಕೊಟ್ಟಿದ್ದಾರೆ. ಇದು ಪಾದಯಾತ್ರೆ ಅಲ್ಲ, ಪ್ರಾಯಶ್ಚಿತ ಯಾತ್ರೆ ಅಂತ ಸಚಿವ ಬಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನೈಸ್ ಯೋಜನೆಯೂ ಕೂಡ JDS ಅವರ ಕೂಸು ಅಂತ ಕಾಲೆಳೆದಿದ್ದಾರೆ. ರೈತರು ಪಾದಯಾತ್ರೆ ಮಾಡಿದ್ರೆ ನಾನು ಅದನ್ನ ನಮ್ಮವ್ರು ವಿರೋಧ ಮಾಡ್ತಿರ್ಲಿಲ್ಲ, ಅಥವಾ ಸಂಘಟನೆಯವ್ರು ಪಾದಯಾತ್ರೆ ಮಾಡಿದ್ರೆ ವಿರೋಧ ಮಾಡ್ತಿರ್ಲಿಲ್ಲ. ಒಂದು ಪಕ್ಷದವರು ಯಾರು ಅದನ್ನ ಜಾರಿಗೆ ತಂದ್ರೆ ಅವರೇ ಪಾದಯಾತ್ರೆ ಮಾಡ್ತಾವ್ರೆ ಅಂತಂದ್ರೆ ಅದಕ್ಕೆ ನಾವು ಪ್ರಾಯಶ್ಚಿತ ಯಾತ್ರೆ ಅಂತ ಕೊಟ್ಟಿದೀವಿ. ಅವ್ರು ಮಾಡಿದಂತ ಪಾಪಕ್ಕೆ ಪ್ರಾಯಶ್ಚಿತಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾರೆ. ಆತರ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಕುಮಾರಸ್ವಾಮಿ ಅವರು ಕ್ಷುಲ್ಲಕ ಹೇಳಿಕೆಗಳನ್ನ ದಯಮಾಡಿ ಕೊಡೋದನ್ನ ನಿಲ್ಲಿಸಬೇಕು. ಅದಕ್ಕೆ ಕಾನೂನಿದೆ, ಕಾನೂನಲ್ಲಿ ಹೋರಾಟ ಮಾಡಿ. ನೀವು ನೈಸ್ ರಸ್ತೆ ಯಾರಿಂದ ಬಂತದ್ದು, ಯಾರ ಕಾಲದಲ್ಲಿ ಪ್ರಾರಂಭ ಆಯ್ತು? ದೇವೇಗೌಡರ ಕಾಲದಲ್ಲೇ ಪ್ರಾರಂಭ ಆಗಿದ್ದು. ದೇವೇಗೌಡರು ನೈಸ್ ರಸ್ತೆ ಮಾಡದೆ ಹೋಗಿದ್ರೆ ಈ ಒಂದು ವಿಚಾರಗಳ ಚರ್ಚೆ ಆಯ್ತಿರ್ಲಿವಲ್ಲ. ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್, ದೇವೇಗೌಡರು ನೈಸು, ಇವರೇ ಮಾಡೋದು, ಇವರೇ ಜನಗಳನ್ನ ಎತ್ಕಟ್ಟದ ಮೇಲೆ